ಕಳ್ಕೊಂಡಿದ್ದು ಜೊತೆಗಿದ್ದ ಸ್ನೇಹಿತರು ನಿಮಗೆ ಒಳ್ಳೆ ಫ್ರೆಂಡ್ಸ್ ಜೊತೆ ಒಡನಾಟ ನೆನಪುಗಳು ಮಾಡ್ಕೊಳ್ಳೋದ್ರೆ ಇಲ್ಲ, ತುಂಬ ಒಳ್ಳೆ ಗೆಳೆಯ ನನಗೆ ಸಂತು. ಸುಮಾರು ವರ್ಷದಿಂದನೂ ಪರಿಚಯ. ಅಂದರೆ ನಾನು ಸಂತು ಎಲ್ಲ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಅದ್ರ ಜೊತೆಗೆಲ್ಲ ಒಂದೇ ಊರ ಕಡೆಯವ್ರು ನಾವು. ಸೊ ಆನೇಕಲ್ ಕಡೆಯಿಂದ ಬಂದಿರೋರು. ತುಂಬ ಬೇಜಾರಾಗುವಂಥ ವಿಷಯ, ತುಂಬ ಬೇಗನೆ ಕಳ್ಕೊಂಬಿಟ್ವಿ ನಾವು. ಸೊ ತುಂಬ ದುಃಖ ಇದೆ. ಇರಬೇಕಿತ್ತು, ಇದ್ದು ಬಾಳಬೇಕಿತ್ತು. ಬಟ್ ವಿಧಿವಶಾತ್ ಏನು ಮಾಡೋಕ್ಕಾಗಲ್ಲ. ನಾನು ಒಂದು 2 ತಿಂಗಳು ಮುಂಚೆ ಮೀಟ್ ಮಾಡಿದ್ವಿ. ನಮ್ಗೆ ತುಂಬ ಜನ ಕಾಮನ್ ಫ್ರೆಂಡ್ಸ್ ಇರೋದ್ರಿಂದ ಸೊ ಮೀಟ್ ಮಾಡ್ತಾನೆ ಇರ್ತಾ ಇಲ್ಲ. ಅವ್ರದ್ದು ಬರ್ಕ್ಲಿ ಅನ್ನೋ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಸಿನಿಮಾ ಟಾಪಿಕ್ ಒಂದಷ್ಟು ಮಾತಾಡಿ ಅವತ್ತು ಅಲ್ಲಿಗೆ ನಿಂತಿರ್ತದೆ ಮಾತಾಡಿ. ಇಲ್ಲ, ನನಗೆ ಐಡಿಯಾ ಇರಲಿಲ್ಲ ಇದು. ನನಗೆ ಈಗ ಅಂದರೆ ಒಂದು ವಾರದಲ್ಲಿ ನನಗೆ ಗೊತ್ತಾಗಿದ್ದು. ಬಟ್ ರಿಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸೀರಿಯಸ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಇವತ್ತು ಬೆಳಗ್ಗೆ ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದಾಗ ಗೊತ್ತಾಯಿತು ಇದು ಇಷ್ಟೊಂದು ಸೀರಿಯಸ್ ಆಗಿತ್ತು ಅಂತ. ಸೊ ಕಾಸ್ ಆಫ್ ಡೆತ್ ಏನೇ ಇದ್ರು ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ ಇವಾಗ. ಅವ್ರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ನೆಕ್ಸ್ಟ್ ಏನು ಪ್ರಾಸೆಸ್ ಮಾಡ್ತಾರೆ ಕ್ರಿಮೇಷನ್ದೆಲ್ಲ ಅವ್ರು ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಜೊತೆಲಿ ಇದ್ರಲ್ಲ, ಸೊ ಮಾತಾಡೋ ಇದರಲ್ಲಿ ಇರಲಿಲ್ಲ. ICU-ನಲ್ಲಿದ್ದರು ಅಂತ ಗೊತ್ತಾಯ್ತಲ್ಲ. ಸೊ ಹಂಗಾಗಿ ಮಾತಾಡೋಕ್ಕಾಗಿಲ್ಲ. ಬಟ್ 24 hours ಫ್ರೆಂಡ್ಸ್ ಜೊತೆಲಿದ್ದಾಗ ಅವ್ರ ಹತ್ರ ನಾನು ಟಚಲ್ಲಿದ್ದೆ. ಸೊ ಕೇಳ್ತಾ ಇದ್ದೆ. ಬಟ್ ರಿಕವರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ವಿ. ಬಟ್ ಆಗಲಿ. ಸೊ ಇವತ್ತು ಬೆಳಗ್ಗೆ 9:22ಕ್ಕೆ ಕೊನೆ ಉಸಿಳಿದ್ದಾರೆ ಸಂತೋಷ್ ಬಾಲರಾಜು. ತುಂಬ ಒಳ್ಳೆ ಸ್ನೇಹಿತರು. ಇಂಡಸ್ಟ್ರಿಗೆ ನಾನು ಬಂದಾಗಿಂದನೂ 2016ರಿಂದ ಆಲ್ಮೋಸ್ಟ್ ವಾರಕ್ಕೆ 4 ದಿನ 5 ದಿನ ಮೀಟ್ ಆಗ್ತಿದ್ವಿ. ಕಡೆಯಲ್ಲಿ ನಾನು ಲಾಸ್ಟ್ ಮಾತಾಡಿದ್ದು 19ನೇ ತಾರೀಕು. ಏನೋ ನಾನೇನೋ ಹಂಚ್ಕೊಳಕ್ಕೆ ಫೋನ್ ಮಾಡಿದೆ. ಇದು ಮಾಡಿದ್ರು, ಫೋಟೋಗಳು ಕಳಿಸಿ ಕೊಲಂಬಲ್ಲಿ ತೆಗೆದಿದ್ದು ಅಂತ. ಕೊಲಂಬೋ ಟ್ರಿಪ್ ಹೋಗಿದ್ವಿ ನಮ್ಮ ಸಿನಿಮಾ ಸೆಲೆಬ್ರೇಷನ್ನು. ಇಲ್ಲ ತುಂಬ ಕಡಿಮೆ ಜನ ಸಿನಿಮಾ ಗೆಲ್ಲಿ ಅಂತ ಮನ್ಸಾರ ಬಯಸೋ ಒಂದು ನಟರು ನಾನು ನೋಡಿರೋದ್ರಲ್ಲಿ ಸಂತೋಷ್ ಬಾಲರಾಜ್ ಒಬ್ಬರು. ಸೊ ನನ್ನ ಸಿನಿಮಾ ರಿಲೀಸ್ ದಿನವೂ ನಿಂತ್ಕೊಂಡಿದ್ರು. ಪ್ರೀಮಿಯರ್ ಶೋ ಲಾಸ್ಟ್ 24ನೇ ದಿನ ಅವರೇ ಒಂದು ಶೋ ಆರ್ಗನೈಸ್ ಮಾಡಿ ಅವ್ರ ಫ್ರೆಂಡ್ಸ್ನೆಲ್ಲ ಕರೆಸಿ ಆದರೆ ಹಾರ್ಟ್ಫುಲಿ ಮಾಡೋದು. ಏನು ಅವ್ರಿಗೆ ನಮ್ಮಿಂದ ಏನಿಲ್ಲ. ಆಗಿಂದನೂ ಕರಿಯಮ್ಮ ಮಾಡಿದ್ದಾರೆ, ಗಣಪ ಮಾಡಿದ್ದಾರೆ. ಅವಾಗೇ ಸ್ಟಾರ್ ಅವ್ರು ನೋಡಿದಿರೋ ಸ್ಟಾರ್ಡಮ್ ಏನಿಲ್ಲ. ಆದರೂ ನಾವು ಯಾರನ್ನೇ ಮೀಟ್ ಮಾಡ್ತಾರೆ, ಯಾರೇ ಟೆಕ್ನಿಷಿಯನ್ ಇದ್ರು ಅಷ್ಟೇ ಸ್ಪಂದಿಸ್ತಾಯಿದ್ರು. ಸಿನಿಮಾಗೆ ಒಂದೊಳ್ಳೆ ಪ್ರೀತಿ ಇತ್ತು, ಒಂದೊಳ್ಳೆ ಪ್ಯಾಷನ್ ಇತ್ತು ಅವರಿಗೆ. ಯಾವತ್ತೂ ಎಂಕರೇಜ್ ಮಾಡೋರು. ನನ್ನ ಸಿನಿಮಾలో ಎಷ್ಟೊಂದು ಸಾಂಗು ಅವರಿಂದನೇ ಹಾಕ್ಕೊಂಡಿದ್ದೀನಿ. ಇದು ಕೇಳಿ ಮಾಡಿ ಪ್ರತಿಯೊಂದು ಹೆಜ್ಜೆಲ್ಲೂ ಗೈಡ್ ಮಾಡ್ತಿದ್ರು. ಇವಾಗ ಅವ್ರದ್ದು ಮತ್ತೆ ಇನ್ನೆರಡು ಬರ್ಕ್ಲಿ ಮತ್ತು ಸತ್ಯಂ ರಿಲೀಸ್ ಇದೆ. ಆ ಬರ್ಕ್ಲಿನೂ ನಾವು ತೊಡಗಿಸ್ಕೊಂಡು ಈಗ ಅವರು ಚಿಕ್ಕವರು ದೊಡ್ಡವರು ಅಂತ ಏನು ನೋಡ್ತಾರಿಲ್ಲ. ಸೊ ಎಲ್ಲರೂ ಏನೇನೋ ಮಾಡೋದ್ರಲ್ಲಿ ಟ್ರೂಲಿ ಹಾರ್ಟ್ಫುಲಿ ಆಗಿ ಒಂದು ಚಿತ್ರಕ್ಕೆ ಒಳ್ಳೇದಾಗಲಿ, ಕನ್ನಡ ಚಿತ್ರಕ್ಕೆ ಅಂತ ಹೋರಾಡ್ತಿದ್ದು ಸಂತೋಷ. ನಾನು ಕಂಡ ಗೆಳೆಯ. ಕೆಲವರು ರೀಪ್ಲೇಸಬಲ್ ಅಂತ ಹೇಳ್ತಾರೆ. ಓಕೆ, ಇವರೆಲ್ಲ ನಾಳೆ ಇನ್ನೊಬ್ರು ಬರ್ತಾರೆ ಜೀವನದಲ್ಲಿ ಅಂತ. ಈ ಥರ ವ್ಯಕ್ತಿಗಳು ಅಷ್ಟು ಈಸಿಯಾಗಿ ರೀಪ್ಲೇಸ್ ಆಗಲ್ಲ. ಯಾಕಂದರೆ ನಾನು ನೋಡ್ದಂಗೆ ಯಾರ ಹತ್ರನೂ ಅವ್ರು ರೂಢಾಗಿ ಮಾತಾಡಲ್ಲ. ಎಷ್ಟೋ ಕೋಟಿ ನಷ್ಟ ಮಾಡಿರೋರ್ಗು ಬಿಟ್ಬಿಡುಗರು ಅಲ್ಲಿ ಚೆನ್ನಾಗಿರೋಗು ಅಂತ ಬೈಕ್ ಕೆಲಸ ಒಂದು ನೇಚರು ಸಂತೋಷ್ ಬಾಲರಾಜ್ ಅವ್ರದ್ದು. ನಾನಲ್ಲ, ತುಂಬ ಜನ ಹೇಳ್ತಾರೆ ಇನ್ನು ನಿಮಗೆ. ಯಾರನ್ನೇ ಪರಿಚಯ ಮಾಡಿಸಿದ್ರು ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ, ಅಷ್ಟೇ ಗುಡ್ ವಿಲ್ಲಲ್ಲಿ ಆ ಫ್ರೆಂಡ್ಶಿಪ್ಗೆ ಒಂದು ಮೀನಿಂಗ್ ಅಂತ ಈ ನಮ್ಮ ಏಜ್ ಗ್ರೂಪಲ್ಲೂ ಅವರು ಇಟ್ಟಿದ್ರು. ಓಕೆ, ನಮ್ಮೊಬ್ರು ಸ್ನೇಹಿತರಿದ್ದಾರೆ ಅಂತ. ಮೊನ್ನೆ